ತಲೆನ ತೆಗೆದುಬಿಡ್ರಿ. ಕ್ವಶನ್ ಪೇಪರ್ ಟಫ್ ಇರ್ತದ ಅನ್ನೋದು. ಕ್ವಶನ್ ಪೇಪರ್ ಈಜಿ ಇರ್ತದ. ಐ ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80 ಅನ್ರಿ. ಏನನ್ಬೇಕು? ಐ ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80. ನಾನು ಏನೂ ಓದೇ ಇಲ್ಲ ಸರ್, ಇವಾಗ ಓದ್ತಾ ಇದ್ದೆ ಅಂದ್ರೂ ನೀವು ಮಿನಿಮಮ್ 60 ಮಾರ್ಕ್ ತೊಗೊಂಡೇ ತಗೋತೀರಿ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಏನೇನು ಓದಬೇಕಂತ. ಓಕೆ, 2 + 8 ಅಂದರೆ 80 ಮಾರ್ಕ್ ಆಯ್ತಲ್ವಾ? 80 ಬರ್ತಾವಿಲ್ಲ? ಹ್ಯಾಂಗೆ ಬರ್ತಾವ ಅಂತ ಏನಿಲ್ಲ ನೀವು. ಏನು ಸ್ಟಡಿ ಮಾಡಬೇಕು, ಹೆಂಗೆ ಸ್ಟಡಿ ಮಾಡ್ಬೇಕಂತ ಏನಲ್ವಾ? ಎಷ್ಟು ಬಂತಿಲ್ಲ ನಿಮಗೆ? 80ಕ್ಕೆ 80 ಮಾರ್ಕ್ ಬತ್ತು. ನಾ ಏನು ಹೇಳಿನ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಮ್ಯಾಥ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಸೆಕೆಂಡ್ PUC ವಿಡಿಯೋಗಳನ್ನು ಮಾಡಿರಿ ಅಂತ. ಹಾಗಾಗಿ ಇಂದಿನಿಂದ ನಾನು ಸೆಕೆಂಡ್ PUC ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ. ಫಸ್ಟ್ ಈ ಒಂದು ವಿಡಿಯೋಲಿ ನಾನು ನಿಮ್ಗೆ ಏನೆಲ್ಲ ಹೇಳ್ಕೊಡ್ತೀನಿ ಅಂತಂದರೆ, ವಾಟ್ ಟು ಸ್ಟಡಿ, ಹೌ ಟು ಸ್ಟಡಿ, ಅಂದರೆ ನಾವು ಏನನ್ನ ಕಲಿಬೇಕು ಅಥವಾ ಏನನ್ನ ಓದಬೇಕು ಮತ್ತು ಯಾವ ಥರ ಓದಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ತುಂಬ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ ರೀ, ಕನ್ಫ್ಯೂಷನ್ ಇದೆ. ಏನು ಅಂತಂದರೆ ಕ್ವಶನ್ ಪೇಪರ್ ಈಸಿ ಇರುತ್ತಾ ಅಥವಾ ಟಫ್ ಇರುತ್ತೆ ಅಂತ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ಇದೆಲ್ಲ ವಿಡಿಯೋ ನೋಡೋದ್ರಿಂದ ನಿಮಗೆ ಏನು ಅರ್ಥ ಆಗ್ತದಪ್ಪ ಅಂತಂದರೆ, ಹೌ ಟು ಸ್ಕೋರ್ 60+ ಮಾರ್ಕ್ ಇನ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ವಿದಿನ್ 7 ಡೇಸ್. ಅಂದರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು 7 ಡೇಸಲ್ಲಿನೇ ಯಾವ ಥರ ಸ್ಕೋರ್ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಅದಷ್ಟೇ ಅಲ್ಲದೆ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿರಿ. ಅದಷ್ಟೇ ಅಲ್ಲದೆ ಈಗಾಗಲೇ ನಾನು ಎನ್ಯುವಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಾಪ್ಟರ್ ವೈಸ್ ಹೇಳ್ಕೊಟ್ಟಿದ್ದೀನಿ. 2 ಮಾರ್ಕಿಂದ ಹೇಳಿದ್ದೀನಿ, 3 ಮಾರ್ಕಿಂದ ಹೇಳಿದ್ದೀನಿ, 4 ಮಾರ್ಕಿಂದ ಹೇಳಿದ್ದೀನಿ, 5 ಮಾರ್ಕಿಂದ ಹೇಳಿದ್ದೀನಿ ಮತ್ತು 6 ಮಾರ್ಕಿಂದ ಹೇಳಿದ್ದೀನಿ. ಇದರದ್ದೇನಾದರೂ ನಿಮಗೆ PDF ಬೇಕು ಅಂತಂದರೆ ಅದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಇದೆ ರೀ. ಯಾರೆಲ್ಲ ಪೇ ಮಾಡ್ತಿರಲ್ಲ ಅವರಿಗೆಲ್ಲ ನಾನು PDF ಅನ್ನು ಕಳಿಸ್ತೀನಿ ಅಂತ. ಸೊ ಆ ಒಂದು PDFನ ತಾವು ರೆಫರ್ ಮಾಡಿದ್ರಿ ಅಂತಂದರೆ ತಮ್ಗೆ ಎಷ್ಟು ಮಾರ್ಕ್ ಕವರ್ ಆಗುತ್ತೆ ಅಂದರೆ 60+ ಮಾರ್ಕ್ ಬರ್ತದೆ ರೀ. ಖಾಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಅದ, ಅಲ್ಲಿ ನಿಮಗೆ ಸೊಲ್ಯೂಷನ್ಸ್ಗಳಿಲ್ಲ. ಸೊಲ್ಯೂಷನ್ ಬೇಕು ಅಂದರೆ ಆಲ್ರೆಡಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ತಾವು ವಿಡಿಯೋಗಳನ್ನು ನೋಡಿ ಸೊಲ್ಯೂಷನನ್ನು ಪಡ್ಕೋಬಹುದು. ಓಕೆನಾ? ಸೊ ಇವಾಗ ನಾನು ನಿಮಗೆ ಫಸ್ಟ್ ಹೇಳಿದ್ದೀನಲ್ವಾ ಏನು ಅಂತಂದರೆ, ವಾಟ್ ಟು ಸ್ಟಡಿ, ಹೌ ಟು ಸ್ಟಡಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತಾರೆ. ಓಕೆನಾ? ನಿಮಗೆ 3 ಬ್ಲೂ ಪ್ರಿಂಟ್ಸ್ಗಳು ಬಂದಿದ್ದು ರೀ. ಎಷ್ಟು ಬಂದಾವ? 3 ಬ್ಲೂ ಪ್ರಿಂಟ್ ಬಂದಾವ. ಹಾಗಾಗಿ ತಮಗೆ ತುಂಬ ಕನ್ಫ್ಯೂಷನ್ ಇದೆ. ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಭಯ ಪಡ್ಲಕ್ಕೂ ಹೋಗ್ಬೇಡ್ರಿ. ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಅಂತ, ಯಾವ ಥರ ನೀವು ಸ್ಟಡಿ ಮಾಡಬೇಕು ಮತ್ತು ಏನೆಲ್ಲ ಸ್ಟಡಿ ಮಾಡಬೇಕಂತ. ಫಸ್ಟ್ ನಾನು ಫೋಕಸ್ ಮಾಡೋದೇನೆಂದರೆ 6 ಮಾರ್ಕಿಂದು 4 ಮಾರ್ಕಿಂದು ಫೋಕಸ್ ಮಾಡ್ತೀನಿ ಅಂತ. ಈಸಿಯಾಗಿ ನೀವು 6 ಮತ್ತು 4 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಓಕೆನಾ? ಇವಾಗ 6 ಮಾರ್ಕಿಂದ ನೋಡಿರಿ ನಿಮಗೆ ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ತುಂಬ ಈಸಿ ಇರ್ತಕ್ಕಂಥ ಚಾಪ್ಟರ್ ಯಾವ್ದು ನಿಮಗೆ 6 ಮಾರ್ಕ್ ಸ್ಕೋರ್ ಮಾಡ್ಲಕ್ಕ ಅಂತಂದರೆ ಲೀನಿಯರ್ ಪ್ರೋಗ್ರಾಮಿಂಗ್. ಇದರದ್ದು ಸೊಲ್ಯೂಷನ್ಸ್ನೂ ಅದ ನೋಡಿರಿ. ಈ 6 ಮಾರ್ಕಿಂದು ಈ ಒಂದು ಚಾಪ್ಟರ್ಲಿಂದು ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಚಾಪ್ಟರ್ಲಿಂದ ನಾನು 6 ಮಾರ್ಕಿನ ಕ್ವಶನ್ಸ್ ಸೊಲ್ಯೂಷನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ತಾವು ಅದನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ 6 ಮಾರ್ಕ್ ಕವರ್ ಆಗ್ತದೆ. ಓಕೆ, ಮತ್ತು ಇನ್ನೊಂದು ಎಲ್ಲಿಂದ ಬರ್ತಾ ಇದೆಪ್ಪ 6 ಮಾರ್ಕಿಂದ ಅಂತಂದರೆ, ಇಂಟಗ್ರಲ್ಸ್ ಅಲ್ಲಿಂದ ಬರ್ತಾ ಇದೆ. ನಿಮ್ಗೆ ಏನಾದರೂ ಇಂಟಗ್ರೇಷನ್ ಈಸಿ ಇದ್ದರೆ ನೀವು ಇಂಟಗ್ರಲ್ಸ್ ಅಲ್ಲಿಂದ 6 ಮಾರ್ಕಿಂದ ಕವರ್ ಮಾಡ್ಕೋರಿ. ಇಲ್ಲ ಸರ್ ನನಗೆ ಒಟ್ಟ ಏನೂ ಬರಂಗಿಲ್ಲ ಸರ್, ತುಂಬ ಡಿಫಿಕಲ್ಟ್ ಇದೆ ಸರ್, ಸ್ವಲ್ಪ ಏನಾದರೂ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಂಗೆ ಪಾಸ್ ಆಗಂಗೆ ಸ್ವಲ್ಪ ಹೇಳ್ಕೊಡ್ರಿ ಅಂತ ಯಾರಾದರೂ ಇದ್ದರೆ ಅಂತಾರೆ ನಾನು ಏನು ರೆಫರ್ ಮಾಡ್ತೀನಿ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್. ಆಲ್ರೆಡಿ ನಾನು ಸೊಲ್ಯೂಷನ್ ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ನಿಮಗೆ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ 6 ಮಾರ್ಕ್ ಕವರ್ ಆಗ್ತದೆ ರೀ. ಓಕೆನಾ? ಅದಾದ್ಮೇಲೆ ನಾನು 4 ಮಾರ್ಕಿಗೆ ಹೋಗ್ತೀನಿ. 6 ಮಾರ್ಕ್ ಕವರ್ ಆಯ್ತಲ್ವಾ? ಸೊ ಇವಾಗ 4 ಮಾರ್ಕಲ್ಲಿ ನೋಡಿರಿ ನಾನು ರೆಫರ್ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಡಿಟರ್ಮಿನೆಂಟ್ಸ್. ಈ ಒಂದು ಡಿಟರ್ಮಿನೆಂಟ್ಸ್ ಅಲ್ಲಿಂದ ನಿಮಗೆ ಫಿಕ್ಸ್ 4 ಮಾರ್ಕಿನ ಒಂದು ಕ್ವಶನ್ ಬರ್ತದೆ ರೀ. ಮತ್ತು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ ಫಿಕ್ಸ್ ನಿಮಗೆ ಒಂದು 6 ಮಾರ್ಕಿನ ಕ್ವಶನ್ ಬರ್ತದೆ ರೀ. ಫಿಕ್ಸ್ ಬರ್ತಾವೆ. ನೀವು ಬ್ಲೂ ಪ್ರಿಂಟ್ 1, 2, 3 ಎಲ್ಲ ಕಡೆ ನೋಡಿದರೆ ನಿಮಗೆ ಈ ಚಾಪ್ಟರ್ಲಿಂದ ಅವರು 6 ಮತ್ತು 4 ಮಾರ್ಕಿಂದ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ಅಲ್ಲಿಂದು ನಾನು 4 ಮಾರ್ಕಿಂದ ಕ್ವಶನ್ದು ಸೊಲ್ಯೂಷನ್ಸ್ನು ಹೇಳಿದ್ದೀನಿ ರೀ. ಓಕೆ, ಆಲ್ಮೋಸ್ಟ್ ಎಲ್ಲ ಕ್ವಶನ್ದು ಸೊಲ್ಯೂಷನ್ಸ್ಗಳನ್ನು ಹೇಳಿದ್ದೀನಿ. ಸ್ಪೆಷಲಿ 5 ಮಾರ್ಕಿಂದು ಮತ್ತು 6, 4 ಮಾರ್ಕಿಂದ ಎಲ್ಲ ಕ್ವಶನ್ ಸೊಲ್ಯೂಷನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ತಾವು ಡಿಟರ್ಮಿನೆಂಟ್ಸ್ ಕಡೆ ಫೋಕಸ್ ಮಾಡಿ 4 ಮಾರ್ಕಿಗೆ. ಓಕೆ, ಇಲ್ಲ ಸರ್ ನಂದು ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಈಸಿ ಇದೆ, ನನಗೆ ಡಿಟರ್ಮಿನೆಂಟ್ಸ್ ಡಿಫಿಕಲ್ಟ್ ಆಗುತ್ತೆ ಅಂದರೆ ನೀವೇನು ಮಾಡ್ಬೋದು, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಲಿಂದ 4 ಮಾರ್ಕಿನ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇವಾಗ ಎಲ್ಲಿ ಎಷ್ಟು ಕವರ್ ಆಯ್ತು ನಿಮಗೆ? 6 + 4 ಮಾರ್ಕ್ 10 ಮಾರ್ಕ್ ಎನಿ ಕಂಡೀಷನ್ ನೀವು ವಿದಿನ್ 2 to 3 ಅವರ್ಸಲ್ಲಿ ಪರ್ಫೆಕ್ಟ್ ಆಗಬೇಕು ರೀ. ಇದರದ್ದು ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ, ನೀವು ಸೊಲ್ಯೂಷನ್ ನೋಡಿದ್ರೆ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ನೀವು ಈಸಿಯಾಗಿ 10 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅದಾದ್ಮೇಲೆ ನಾನು ಇವಾಗ ಯಾವೆಲ್ಲ ಚಾಪ್ಟರ್ಸ್ಗಳನ್ನು ನೀವು ಆಪ್ಷನಲ್ಲಿ ಇಟ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ. ಅಂದರೆ ಯಾವ ಚಾಪ್ಟರ್ಗಳನ್ನು ನೀವು ಓದಲಿಲ್ಲ ಅಂದ್ರೆ ಭೀ ನಡೀತದ್ರಿ ಅಂತ ಹೇಳ್ತೀನಿ ಅಂತ ನೋಡಿರಿ. ಎಕ್ಸಾಮ್ ಮೂಮೆಂಟಲ್ಲಿ ಯಾರು ಭಯಪಡ್ಲಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಸ್ಟಡಿ ಮಾಡಿರಿ, ಕೂಲಾಗಿರ್ರಿ. ಯಾಕಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ, ಯಾರು ಭಯಪಡ್ಲಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಸ್ಟಡಿ ಮಾಡಿರಿ, ಚೆನ್ನಾಗಿ ತಿನ್ನಿರಿ, ಚೆನ್ನಾಗಿ ರೆಸ್ಟ್ ಮಾಡಿರಿ. ನಾನೇನು ನಿಮ್ಗೆ ರೆಫರ್ ಮಾಡ್ತೀನಿ ಅಂತಂದರೆ ಫಸ್ಟ್ ಒನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಿಮಗೆ 9 ಅಂಕಗಳು ಈಸಿಯಾಗಿ ಕವರ್ ಆಗ್ತಾವೆ. ಅದಾದ್ಮೇಲೆ ಸೆಕೆಂಡ್ ಚಾಪ್ಟರ್ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ, ಅದನ್ನು ಪರ್ಫೆಕ್ಟ್ ಆಗಿರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಯಾಕಂದರೆ ಇದು ನೀವು ಏಪ್ರಿಲ್, ಮೇ, ಜೂನಿಂದನೇ ಸ್ಟಾರ್ಟ್ ಮಾಡಿರ್ತೀರಿ ಕಲಿಯಾಕ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏಪ್ರಿಲ್, ಮೇ, ಜೂನ್
ಇಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತೀರಿ. ಹಾಗಾಗಿ ಇವೆರಡೂ ಚಾಪ್ಟರ್ ನಿಮಗೆ ಈಸಿ ಆಗಿರ್ತಾವೆ. ಒಂದು 50% ನಿಮಗೆ ಬರ್ತಿತ್ತು ಅಂದ್ರೆ ಅದನ್ನು 100% ಮಾಡ್ಕೋರಿ. ಈಗಾಗಲೇ ನಿಮಗೆ 50% ಬರ್ತಿತ್ತು ಅಂದ್ರೆ 100% ಮಾಡ್ಕೊರಿ ಅದನ್ನು. ಓಕೆ, ಇಲ್ಲ ಸರ್ ನಂಗೆ 80% ಬರ್ತಾ ಇದೆ ಅಂತಂದ್ರೆ ಅದನ್ನು 100% ಮಾಡ್ಕೊಳ್ರಿ. ಅದಾದ್ಮೇಲೆ ನಾನು ಥರ್ಡ್ ನಿಮಗೆ ಏನು ಹೇಳ್ತೀನಿ ಅಂದರೆ ಮ್ಯಾಟ್ರಿಸಸ್ ಕಂಪಲ್ಸರಿ ಓದಲೇಬೇಕು. 3 ಚಾಪ್ಟರ್ಸ್ಗಳನ್ನು ಓದೋದ್ರಿಂದ ಇಲ್ಲಿ ನಿಮಗೆ ಎಷ್ಟು ಅಂಕಗಳು ಕವರ್ ಆಗ್ತಾವೆ ಅಂತಂದರೆ 9 + 9 18 + 1 24 ಮಾರ್ಕ್ ಕವರ್ ಆಯ್ತು. ಓಕೆನಾ, ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಮ್ಯಾಟ್ರಿಸಸ್ ಬಂದಾಗ ಡಿಟರ್ಮಿನೆಂಟ್ಸ್ ನಿಮಗೆ ಬರಲೇಬೇಕು. ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ ರೋ ಕಾಲಮ್ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ಅದನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿರಿ. ಪರ್ಫೆಕ್ಟ್ ಆದರೆ ಅಂದರೆ ನಿಮಗೆ ಡಿಟರ್ಮಿನೆಂಟ್ಸ್ನು ಕವರ್ ಆಗ್ತದೆ. ಇಲ್ಲಿ 12 ಅಂಕಗಳು ಕವರ್ ಆಯ್ತು ನೋಡಿರಿ. 12 + 24 36 ಮಾರ್ಕ್ ಖಾಲಿ 4 ಚಾಪ್ಟರಿಂದನೇ ಕವರ್ ಆಗ್ತದೆ. ಇವು ಫಸ್ಟ್ 4 ಚಾಪ್ಟರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಓಕೆ, ಸೊ ನಂದೊಂದು ಸಜೆಷನ್ ಏನು ನಿಮಗೆ ಅಂತಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿನೂ ಆಪ್ಷನಲ್ಲಿ ಇಟ್ಕೊಳ್ರಿ. ಓಕೆ, ಇದು ಓದಿಲ್ಲ ಅಂದ್ರೆ ನಡೀತದೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಡಿಫಿಕಲ್ಟ್ ಆಗುತ್ತಾ ಅಂತಂದ್ರೆ ಅದನ್ನು ಓದಿಲ್ಲ ಅಂದ್ರೆ ನಡೀತದೆ. ಇಂಟಗ್ರೇಷನ್ ಓದಿಲ್ಲ ಅಂದ್ರೂ ನಡೀತದೆ ರೀ. ಇವು 3 ಚಾಪ್ಟರ್ಸ್ ನೀವು ಓದಿಲ್ಲ ಅಂದ್ರೂ ನಡೀತದೆ ನೋಡಿರಿ. ಇವು 3 ಚಾಪ್ಟರ್ಸನ್ನು ಆಪ್ಷನಲ್ಲಿ ಇಟ್ಕೋರಿ. ಆಪ್ಷನ್ ಇಟ್ಕೊಂಡ್ರೆ ಎಷ್ಟು ಮಾರ್ಕ್ ಬರ್ತದೆ ಅಂತ ತುಂಬ ಜನ ಕೇಳ್ತೀರಿ. ಅದನ್ನು ಹೇಳ್ತೀನಿ ಅಂತ ನಾನು. ಓಕೆನಾ, ಇವಾಗ ಮತ್ತೆ ಯಾವ್ದು ಓದಬೇಕಪ್ಪ, ಯಾವ್ದು ಪರ್ಫೆಕ್ಟ್ ಆಗಬೇಕು ಅಂತಂದರೆ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸಲ್ಲಿ ನಿಮಗೆ 5 ಮಾರ್ಕಿನ ಒಂದು ಕ್ವಶನ್ ಬರುತ್ತಲ್ವ. ಹಾಗಾಗಿ ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸಲ್ಲಿಂದ 5 ಮಾರ್ಕಿಂದ ಅಷ್ಟು ಪರ್ಫೆಕ್ಟ್ ಆಗಿರಿ. ಇವಾಗ ನೀವು ಕೇಳ್ತೀರಿ ಏನು ಅಂತಂದರೆ ಸರ್ ನಮಗೆ ಇಂಟಗ್ರಲ್ಸ್ ಬರಲಾರ್ದೆ ಹಂಗೆ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸಿಗೆ ಹೋಗ್ಬೇಕು ರೀ. ವೆರಿ ಸಿಂಪಲ್. ಇಲ್ಲಿ ನೀವು ಇಂಟಗ್ರಲ್ಸಲ್ಲಿಂದ ಸಿಂಪಲ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸಾಕು. ಏನ್ರಿ, ಸಿಂಪಲ್ ಕ್ವಶನ್ಸ್, ಈಸಿ ಕ್ವಶನ್ಸ್ಗಳನ್ನು ಕಾನ್ಸೆಪ್ಟನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸಲ್ಲಿ ನಿಮಗೆ 5 ಮಾರ್ಕ್ ಕವರ್ ಆಗ್ತದೆ ರೀ. ಓಕೆ, ಆಲ್ರೆಡಿ ಎಷ್ಟಾಗಿತ್ತು ಅಲ್ಲಿ 36 ಆಗಿತ್ತು, +5 ಅಂದರೆ 41 ಮಾರ್ಕ್ ಆಯಿತು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಇದನ್ನು ನೀವು ಚಾಯ್ಸಲ್ಲಿ ಇಟ್ಕೋತೀನಿ ಅಂದರೆ ಇಟ್ಕೋಬೋದು. ಯಾರಾದರೂ ಮೋರ್ ದೆನ್ 65 ತೊಗೋಬೇಕು ಅನ್ನಕತ್ತೀರಿ ಅಂತಂದರೆ ಅವ್ರು ಏನು ಮಾಡಬೇಕು, ಕಂಪಲ್ಸರಿ ಡಿಫರೆನ್ಷಿಯಲ್ ಇಕ್ವೇಷನನ್ನು ಓದಬೇಕು. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿರಿ. ಯಾರಾದರೂ 65ಕ್ಕಿಂತ ಹೆಚ್ಚಿಗೆ ತೊಗೋಬೇಕಲ್ಲಕತ್ತೀರಿ ಅಂದರೆ ನೀವು ಡಿಫರೆನ್ಷಿಯಲ್ ಇಕ್ವೇಷನ್ ಕಂಪಲ್ಸರಿ ಓದಲೇಬೇಕು ರೀ. ಯಾವುದೇ ಕಾರಣಕ್ಕೆ ಅದನ್ನು ನೀವು ಚಾಯ್ಸಲ್ಲಿ ಇಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಕಂಪಲ್ಸರಿ ಇದನ್ನು ಓದಬೇಕು. ರೈಟ್, 41 + 1 8 ಮಾಡಿದ್ರೆ ಎಷ್ಟಾಯ್ತು ಅವಾಗ 49 ಆಯಿತು. ಅದಾದ್ಮೇಲೆ ವೆಕ್ಟರ್ ಆಲ್ಜಿಬ್ರಾ ಅಂತ ತುಂಬ ಈಸಿ ಚಾಪ್ಟರ್ ಇದೆ ರೀ. ಈಜಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಎಷ್ಟು ಮಾರ್ಕ್ ಸಿಗ್ತಾ ಇದೆ ಇಲ್ಲ ಅಂತಂದರೆ 8 ಮಾರ್ಕ್. ಎಷ್ಟಾಗುತ್ತೆ ಇವಾಗ 57 ಮಾರ್ಕ್ ಆಯ್ತು ನೋಡಿರಿ. ವೆಕ್ಟರ್ ಆಲ್ಜಿಬ್ರಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಬರ್ತಕ್ಕಂಥ MCQ ಆಗಲಿ, ಫಿಲ್ ಇನ್ ದ ಬ್ಲ್ಯಾಂಕ್ ಆಗಲಿ, 2 ಮಾರ್ಕಿಂದಾಗಲಿ 3 ಮಾರ್ಕಿಂದಾಗಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದಾದ್ಮೇಲೆ ಮತ್ತೆ ಏನು ಓದಬೇಕು ಅಂದರೆ 3D ಜಾಮೆಟ್ರಿ ಕಂಪಲ್ಸರಿ ಓದ್ರಿ. ಇದನ್ನು ಈಜಿ ಚಾಪ್ಟರ್ ಅದ ರೀ, ಸ್ಕೋರಿಂಗ್ ಚಾಪ್ಟರ್ ಅದ. +6 ಆ್ಯಡ್ ಮಾಡಿದೆ. ಎಷ್ಟಾಗುತ್ತೆ ಅವಾಗ 63 ಮಾರ್ಕ್ ಆಯಿತು. ಅದಾದ್ಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಒಂದು 6 ಮಾರ್ಕ್ ಕ್ವಶನ್ ಬರ್ತದೆ ಅಂತ ಹೇಳಿ. ಇದೊಂದು 6 ಆ್ಯಡ್ ಮಾಡಿರಿ. 63 + 6 ಅಂದರೆ 69 ಮಾರ್ಕ್ ಆಯಿತು. ಅದಾದ್ಮೇಲೆ ಪ್ರೊಬೆಬಿಲಿಟಿ ಹೇಳಿ ಮಾಡಿಸಿ ಚಾಪ್ಟರ್ ಅದ ರೀ. ತುಂಬ ಈಸಿ ಇದೆ ರೀ. ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ಪ್ಲಸ್ ನಮಗೆ 8 ಮಾರ್ಕ್ ಬರ್ತದೆ ರೀ. 69 + 1 8 ಎಷ್ಟಾಗುತ್ತೆ ಅವಾಗ 77 ಮಾರ್ಕ್ ಆಗುತ್ತೆ. ಹೌದಲ್ವಾ? 77 ಮಾರ್ಕ್ ಫಿಕ್ಸ್ ನಿಮಗೆ ಬಂದೇ ಬರ್ತದೆ ನೋಡಿರಿ. ರೈಟ್, ನೋಡಿರಿ ಇಷ್ಟೊತ್ತ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೀನಿ, 6 ಮಾರ್ಕಿಂದು +4 ಮಾರ್ಕಿಂದ ಹೇಳಿದ್ದೀನಿ. ಮತ್ತು ಯಾವೆಲ್ಲ ಚಾಪ್ಟರ್ಸ್ಗಳನ್ನ ಓದಬೇಕು, ಯಾವೆಲ್ಲ ಚಾಪ್ಟರ್ಸ್ಗಳನ್ನ ನಾವು ಆಪ್ಷನಲ್ಲಿ ಓದಿಲ್ಲ ಅಂದ್ರೂ ನಡೀತದೆ ಅಂತ ಹೇಳ್ಕೊಟ್ಟಿದ್ದೀನಿ. ಹೌದಾ? ಇವಾಗ ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ ಅಂತಂದರೆ 5 ಮಾರ್ಕಿನ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ ನೋಡಿರಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿಂದು 5 ಮಾರ್ಕಿನ ಕ್ವಶನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಆಮೇಲೆ ಮ್ಯಾಟ್ರೈಸಸ್ಸಲ್ಲಿಂದು ಮಿಸ್ ಮಾಡಕ್ಕೆ ಹೋಗಬೇಡ್ರಿ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಡಿಟರ್ಮಿನೆಂಟ್ಸಲ್ಲಿಂದು ಮಿಸ್ ಮಾಡಕ್ಕೆ ಹೋಗಬೇಡ್ರಿ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ನಾನು ಇವೆಲ್ಲ ಚಾಪ್ಟರ್ದು ನಾನೇನು ಇವಾಗ ಹೇಳ್ತಾ ಇದ್ದೀನಲ್ವಾ, ಇವೆಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ರೀ ವಿಡಿಯೋನು. ತಾವೇನಾದರೂ ನೋಡಿದಿಲ್ಲ ಅಂದರೆ ನೋಡ್ಬೋದು. ಮತ್ತು ಇವಾಗ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ ನಾನು. ಇದು 3 ಮಾರ್ಕಿನ ಕ್ವಶನ್ಸ್ಗಳಿದಾವೆ. ಯಾವ ಚಾಪ್ಟರ್ ಅದ ಇದು? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಇದೆ ಅಲ್ವಾ? ಸೊ ಇದರಲ್ಲಿ ಇವಾಗ ನಾನು 5 ಮಾರ್ಕಿನ ಕ್ವಶನ್ಸ್ಗಳು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡಿ 5 ಮಾರ್ಕಿನ ಕ್ವಶನ್ಸ್ಗಳು ಇವೆಲ್ಲ ಅದಾವೆ. ಏನು 1 2 3 4 5 ಇವೆಲ್ಲ ಕ್ವಶನ್ಸ್ಗಳು ಏನಂದರೆ 5 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ. ಇವು 5 ಮಾರ್ಕಿನ ಫಿಕ್ಸ್ ಕ್ವಶನ್ಸ್ಗಳು ವಿಡಿಯೋ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಅಂತ. ಅಂದರೆ ಮುಂದಿನ ಒಂದು ವಿಡಿಯೋಲಿ ನಾನು 5 ಮಾರ್ಕಿಂದು 6 ಮಾರ್ಕಿಂದು 4 ಮಾರ್ಕಿನ ಕ್ವಶನ್ಸ್ಗಳು ಯಾವೆಲ್ಲ ಓದಬೇಕಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಅಂತ. ಓಕೆ, 5 4 6 ನೆಕ್ಸ್ಟ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಿ. ಓಕೆ, ಅದಾದ್ಮೇಲೆ 2 ಮಾರ್ಕಿಂದು 3 ಮಾರ್ಕಿಂದು ಕ್ವಶನ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಅದಾವಲ್ವ ಅದರದ್ದು ಮಾಡ್ತೀನಿ ರೀ. ಓಕೆನಾ? ಯಾರು ಭಯ ಪಡ್ಲಕ್ಕೆ ಹೋಗ್ಬಿಡ್ರಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಸರ್ ನಮಗೆ ಈಗ PDF ಬೇಕು ಸರ್ ಅಂತಂದರೆ ಅಮೌಂಟ್ ಪೇ ಮಾಡಿದೆ ಅಂತಂದರೆ ನಿಮಗೆ ನಾನು ಅದರದ್ದು PDF ಅನ್ನು ಸಹ ನಾನು ಕೊಡ್ತೀನಿ ನಿಮಗೆ. ಓಕೆನಾ? ನೆಕ್ಸ್ಟ್ 5 ಮಾರ್ಕಿಂದ ಎಲ್ಲಿಂದ ನೀವು ಓದಬೇಕು ರೀ ಅಂತಂದರೆ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಅಲ್ಲಿಂದ 5 ಮಾರ್ಕಿನ ಕ್ವಶನ್ ಓದ್ರಿ. ಆಮೇಲೆ ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿಂದ ಓದ್ರಿ. ಎಷ್ಟು ಕ್ವಶನ್ಸ್ಗಳು ಅದ ನೋಡಿರಿ ಇಲ್ಲಿ ನಿಮಗೆ 5 ಕ್ವಶನ್ಸ್ಗಳು ಆಗ್ತಾವೆ ನೋಡಿರಿ. ಎಷ್ಟಾಗ್ತಾವೆ? 5 ಆಗ್ತಾವೆ. ಹೌದಾ? 1 2 2 3 4 5 ಎಷ್ಟು ಬರೀಬೇಕು ನೀವು 5 ಮಾರ್ಕಿಂದು ಅಂತಂದರೆ 4 ಅಷ್ಟೇ ಬರೀಬೇಕು. ಎಷ್ಟು ಬರೀಬೇಕು ನೀವು? 4. ಒಟ್ಟು ಎಷ್ಟು ಕ್ವಶನ್ಸ್ಗಳು ಅದಾವೆ? 7 ಕ್ವಶನ್ಸ್ಗಳು ಬರ್ತಾವೆ. ಅದರಲ್ಲಿಂದ ಇವಾಗ ನೀವು ಎಷ್ಟು ಪರ್ಫೆಕ್ಟ್ ಆಗಿರಿ? 5 ಪರ್ಫೆಕ್ಟ್ ಆಗಿರಿ, 4 ಬರೀಬೇಕು. ಯಾವುದಾದ್ರೂ ಒಂದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಂತಂದರೆ ಅದೊಂದು ಮಿಸ್ಟೇಕ್ ಆದರೂ ಸಹ ನಿಮಗೆ ಇಲ್ಲಿ 5 ಮಾರ್ಕಿಂದು ಎಲ್ಲ ಕ್ವಶನ್ಸ್ಗಳು ಕವರ್ ಆಗ್ತಾವೆ. 6 + 4 ಮಾರ್ಕಿಂದ ಆಯಿತು, +5 × 4 ಅಂದರೆ 20 ಮಾರ್ಕ್, ಪ್ಲಸ್ ಇದು 10 ಮಾರ್ಕ್ 30 ಮಾರ್ಕ್ ಕವರ್ ಆಯ್ತು ನೋಡಿರಿ.
ಇಲ್ಲ ಇದು ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ನೀವು ಪೂರನೇ ಚಾಯ್ಸಲ್ಲಿ ಇಡ್ತೀನಿ ಅಂದರೆ ಇದನ್ನು ಚಾಯ್ಸಲ್ಲಿ ಇಟ್ಕೋಬಹುದು. ಓಕೆ, ಇದನ್ನು ಚಾಯ್ಸಲ್ಲಿ ಇಟ್ಟು ಮಿಕ್ಕಿದ 4 ಚಾಪ್ಟರ್ಸ್ಗಳಲ್ಲಿ ಇದು 5 ಮಾರ್ಕಿನ ಕ್ವಶನ್ ಯಾವುದೇ ಕಾರಣಕ್ಕೂ ಸಹ ತಾವು ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾನು ಫೋಕಸ್ ಮಾಡೋದೇನು ಅಂತಂದರೆ 3 ಮಾರ್ಕಿಂದ ಹೇಳ್ತೀನಿ ನೋಡಿರಿ. 3 ಮಾರ್ಕಿಂದ ಯಾವೆಲ್ಲ ಚಾಪ್ಟರ್ಸ್ ಅಲ್ಲಿಂದ ಓದಬೇಕು ಆಲ್ರೆಡಿ ನಾನು ಕ್ವಶನ್ ಕೊಟ್ಟಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡಿದಿಲ್ಲ ಅಂದರೆ ನೋಡಿ ಅಷ್ಟೇ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ಅದೇ ಕ್ವಶನ್ ಬರಲಿ ಅಂದ್ರೆ ಅದೇ ಮೆಥಡಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. 3 ಮಾರ್ಕಿಂದ ನೋಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಏನು ಮಾಡಬೇಕು, ಇನ್ನಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಏನು ಮಾಡಬೇಕು, ಮ್ಯಾಟ್ರಿಕ್ಸ್ ಅಲ್ಲಿ ಏನು ಮಾಡಬೇಕು. ಎಷ್ಟು ಕ್ವಶನ್ಸ್ ಅದಿಲ್ಲಿ 3 ಕ್ವಶನ್ ಕವರ್ ಆಯಿತು. ಅದಾದ್ಮೇಲೆ ವೆಕ್ಟರ್ ಅಲ್ಜಿಬ್ರಲ್ಲಿ ಏನು ಮಾಡ್ಕೊಳ್ರಿ, 3D ಜಾಮೆಟ್ರಿಯಲ್ಲಿ ಮಾಡ್ಕೊಳ್ರಿ, ಪ್ರೊಬಬಿಲಿಟಿಯಲ್ಲಿ ಮಾಡ್ಕೊಳ್ರಿ. ಸೊ ಔಟ್ ಆಫ್ 9 ಎಷ್ಟು ಕ್ವಶನ್ಸ್ ಬರಬೇಕು ನೀವು, 6 ಕ್ವಶನ್ಸ್. ಎಷ್ಟು ಕ್ವಶನ್ ಕವರ್ ಆಯ್ತು ರೀ, 6 ಕ್ವಶನ್ಸ್ ಕವರ್ ಆಯ್ತಲ್ವಾ. ನಾನು ಹೇಳ್ತಾ ಇದ್ದೀನಿ ನೋಡ್ರಿ ನಿಮಗೆ ಯಾವೆಲ್ಲ ಚಾಪ್ಟರ್ಲಿಂದ ನೀವು 6 ಮಾರ್ಕಿನ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡ್ರಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ನಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರೈಸಸ್ 3 ಚಾಪ್ಟರ್ ಆಯಿತು. ಆಮೇಲೆ ವೆಕ್ಟರ್ ಅಲ್ಜಿಬ್ರಾ, 3D ಜಾಮೆಟ್ರಿ, ಪ್ರೊಬಬಿಲಿಟಿ, ಇವು 3. ಇಲ್ಲಿ 3 ಕ್ವಶನ್, ಅಲ್ಲಿ 3 ಕ್ವಶನ್, 6 ಕ್ವಶನ್ಸ್ಗಳು ಕವರ್ ಆಯ್ತಲ್ವಾ. ನಿಮ್ಗೊಂದು ಡೌಟ್ ಇರ್ತದೆ ಇವಾಗ ಏನು ಅಂತಂದರೆ, ಇಲ್ಲ ಸರ್ ಈ ಬ್ಲೂ ಪ್ರಿಂಟಲ್ಲಿ ನಮಗೆ 3 ಮಾರ್ಕಿನ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಬೇರೆ ಬ್ಲೂ ಪ್ರಿಂಟಲ್ಲಿ 3 ಮಾರ್ಕಿನ ಕೊಟ್ಟಿಲ್ಲ ಸರ್, 2 ಮಾರ್ಕಿನ ಕೊಟ್ಟಿದ್ದಾನೆ ಸರ್ ಅಂತ ನೀವು ಥರ ಕ್ವಶನ್ ಕೇಳ್ಬೋದು. ಹೌದಾ. ಸೊ 2 ಮಾರ್ಕ್ 3 ಮಾರ್ಕ್ ಏನೇ ಇರಲಿ ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಇಲ್ಲಿ ನೀವು ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಫುಲ್ ಪರ್ಫೆಕ್ಟ್ ಆಗ್ತಾ ಇದ್ದೀರಿ. ನೀವು ಫುಲ್ ಪರ್ಫೆಕ್ಟ್ ಆಗಿದ್ರೆ ನಿಮಗೆ 9 ಮಾರ್ಕ್ ಬರ್ತಾ ಇದೆ. ಆತ 9 ಮಾರ್ಕ್ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ 1+1 ಮಾಡಿ 2 ಮಾರ್ಕ್ ಕೊಡ್ಬೋದು. 1+1 +2 +5 ಕೊಟ್ಟು 9 ಮಾಡ್ಬೋದು. ಆತ ನಿಮಗೆ ಹಾಗೆ ಕೊಟ್ಟರೆ ನಿಮಗೆ ಟೋಟಲ್ ಅಗ್ರಿಗೇಟ್ ಎಷ್ಟು ಸಿಗ್ತಾ ಇದೆ ನಿಮಗೆ ಇಲ್ಲಿ 9 ಮಾರ್ಕ್ ಸಿಗ್ತಾ ಇದೆ. ಹಾಗಾಗಿ ನೀವು ಬೇರೆ ಬ್ಲೂ ಪ್ರಿಂಟ್ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಏನು ಹೇಳ್ತೀನಲ್ಲ ಅಷ್ಟನ್ನು ಮಾತ್ರ ನೀವು ಓದ್ರಿ ಸಾಕು. ಓಕೆ, ಸುಮ್ಮನೆ ಅನ್ನೆಸೆಸರಿ ಯಾವ್ದು ಕೆಲಸಕ್ಕೆ ಬರೋಂಗಿಲ್ಲ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಅವಶ್ಯಕತೆನೇ ಇರೋಂಗಿಲ್ಲ. ನಾನು ಏನು ಹೇಳ್ತೀನಲ್ವ ಅಷ್ಟು ಓದಿ ಸಾಕು, ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ನೀವು. ಓಕೆ, ಅದಾದ್ಮೇಲೆ ಮತ್ತೆ ಯಾವ್ದು ಓದಬೇಕಪ್ಪ ಅಂತಂದರೆ 2 ಮಾರ್ಕಿನ ಕ್ವಶನ್ಸ್ಗಳು ಹೇಳ್ಕೊಡ್ತೀನಿ ನೋಡಿರಿ ಇವಾಗ. 2 ಮಾರ್ಕಿಂದ ಯಾವೆಲ್ಲ ಚಾಪ್ಟರ್ಲಿಂದ ಓದಬೇಕು ಅಂತಂದರೆ ಇನ್ನಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಅದಾದ್ಮೇಲೆ ಡಿಟರ್ಮಿನೆಂಟ್ಸ್ ಅಲ್ಲಿಂದ, ಅದಾದ್ಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿಂದು, ವೆಕ್ಟರ್ ಅಲ್ಜಿಬ್ರಾಲಿಂದ, 3D ಜಾಮೆಟ್ರಿಲಿಂದ, ಪ್ರೊಬಬಿಲಿಟಿಯಲ್ಲಿಂದು. ಇಲ್ಲಿ ನೀವು ಪ್ರೊಬಬಿಲಿಟಿ ಫುಲ್ ಚಾಪ್ಟರ್ ಪರ್ಫೆಕ್ಟ್ ಆಗಬೇಕು, ಮತ್ತು 3D ಜಾಮೆಟ್ರಿ ಫುಲ್ ಪರ್ಫೆಕ್ಟ್ ಚಾಪ್ಟರ್ ಆಗಬೇಕು, ಫುಲ್ ಚಾಪ್ಟರ್ ಪರ್ಫೆಕ್ಟ್ ಆಗಬೇಕು. ಓಕೆ, ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ ಖಾಲಿ 6 ಮಾರ್ಕಿಂದ ಅಷ್ಟೇ ಫೋಕಸ್ ಮಾಡಿರಿ ನೀವು. ಓಕೆ, ಉಳಿದಿದೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ರೈಟ್, 2 ಮಾರ್ಕಿಂದ ಗೊತ್ತೈತಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದರೆ MCQಗಳನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳ್ತೀನಿ ನೋಡಿರಿ. ಮೋಸ್ಟ್ ಇಂಪಾರ್ಟೆಂಟ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವೆರಿ ಸಿಂಪಲ್. MCQ ಏನು ಮಾಡ್ಬೇಕು ನೀವು ಅಂತಂದರೆ ಈಚ್ ಚಾಪ್ಟರ್ಲಿಂದು ಏನು ಮಾಡ್ಬೇಕು ನೀವು ಮಿನಿಮಮ್ 40 to 50 MCQಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಎಷ್ಟು ರೀ, 40 ರಿಂದ 50 MCQ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಅಂದರೆ ಈಚ್ ಚಾಪ್ಟರ್ಲಿಂದ ಒಂದು 5 to 10 ಫಿಲ್ ಇನ್ ದ ಬ್ಲ್ಯಾಂಕ್ ಪ್ರಾಕ್ಟೀಸ್ ಮಾಡಿರಿ. ಇಲ್ಲೊಂದ್ರೆ 40 ರಿಂದ 50 ಪ್ಲಸ್ ಇಲ್ಲೊಂದು 5 ರಿಂದ 10 ಅಂದರೆ 45 ರಿಂದ 60 ಕ್ವಶನ್ಸ್ಗಳು ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ನಿಮಗೆ MCQನು ಕವರ್ ಆಗ್ತದೆ, ಫಿಲ್ ಇನ್ ದ ಬ್ಲ್ಯಾಂಕ್ನು ಕವರ್ ಆಗ್ತದೆ. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿರಿ, ಪ್ರತಿಯೊಂದು ಚಾಪ್ಟರ್ಲಿಂದ ನೀವು ನೋಡಬೇಕು 40 ರಿಂದ 5 MCQಗಳನ್ನು ಪ್ರಾಕ್ಟೀಸ್ ಮಾಡಿ. ಬರೀ MCQ ಅಷ್ಟೇ. ಓಕೆ, ಅದಕ್ಕೆ ಬಿಟ್ಟು ಮತ್ತೆ ಓದ್ಬೇಡ್ರಿ. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿರಿ, ಬರೀ MCQ ಪ್ರಾಕ್ಟೀಸ್ ಮಾಡಿರಿ. ಅದಾದ್ಮೇಲೆ 2 ಮಾರ್ಕಿಂದು 3 ಮಾರ್ಕಿಂದು ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿರಿ. ಅದಾದ್ಮೇಲೆ 5 ಮಾರ್ಕಿಂದು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇಷ್ಟೇ ಮಾಡಿ, ಇದಕ್ಕೆ ಬಿಟ್ಟು ಮತ್ತೆ ನೋಡ್ಬಿಡ್ರಿ. ಇನ್ನೊಂದು ನಿಮಗೆ ಏನು ಹೇಳ್ತೀನಿ ಅಂತಂದರೆ 2 ಮಾರ್ಕಿಂದ 3 ಮಾರ್ಕಿಂದ ಆಲ್ರೆಡಿ ನಾನು ಕ್ವಶನ್ ಕೊಟ್ಟಿನಿಲ್ಲ ಅವಷ್ಟೇ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕಿಂದ ಕ್ವಶನ್ ಕೊಟ್ಟಿನಿಲ್ಲ ಅವಷ್ಟೇ ಪ್ರಾಕ್ಟೀಸ್ ಮಾಡಿ. ಬೇರೆ ಕ್ವಶನ್ಸ್ಗಳ ಬಗ್ಗೆ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವು 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾನೆ ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ. ಯಾವ ಥರ ಪರ್ಫೆಕ್ಟ್ ಆಗಬೇಕು ಅಂದರೆ ಅದು ಹೆಂಗೆ ಬರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ನೀವು. ಓಕೆ, ಯಾವ ಥರ ಬರ್ತದೆ ಅದು ಹ್ಯಾಂಗೆ ಸಾಲ್ವ್ ಮಾಡ್ಬೇಕು, ಹೆಂಗೆ ಬಿಡಿಸ್ಬೇಕಂತಕ್ಕಂಥದ್ದನ್ನು ತಾವು ತಿಳ್ಕೊಂಡ್ರಿ ಅಂದರೆ ಆತ ಅದೇ ಥರ ಕ್ವಶನ್ಸ್ಗಳನ್ನೇ ಕೊಡ್ತಾನೆ. ಅಲ್ಲಿ ಏನು ಚೇಂಜ್ ಆಗ್ಬೋದು ಅಂದರೆ ನಂಬರ್ಸ್ಗಳನ್ನು ಚೇಂಜ್ ಮಾಡ್ಬೋದು ವಿನಃ ಅದಕ್ಕೆ ಬಿಟ್ಟು ಮತ್ತೇನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ MCQ 40 ರಿಂದ 50, ಫಿಲ್ ಇನ್ ದ ಬ್ಲ್ಯಾಂಕ್ ಒಂದು 5 ರಿಂದ 10, 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಓದಿದ್ರಿ ಅಂದರೆ ನಿಮ್ಗೆ ಎಷ್ಟು ಬರ್ತಾವಪ್ಪ. ಫಸ್ಟ್ ಎಷ್ಟು ಬರ್ತಾಯಿದ್ದು ಅಲ್ಲಿ 77 ಬರ್ತಾಯಿದ್ದು. ಅದರಲ್ಲಿ ಒಂದು 5 ಮಾರ್ಕಿಂದ ಚಾಯ್ಸ್ ಕ್ವಶನ್ ಅದ ರೀ 72. ಆ್ಯಕ್ಚುಲಿ 5 ಮಾರ್ಕಿಂದ ಎಷ್ಟು ಬರಬೇಕು ನೀವು 4 ಬರೀಬೇಕು. ನಾನು 5 ಕನ್ಸಿಡರ್ ಮಾಡಿರೋದ್ರಿಂದ ನಿಮಗೆ 77 ಆಗಿದೆ. ಹೌದಾ. ಸೊ 4 ಬರೋದ್ರಿಂದ ಒಂದು ಕ್ವಶನ್ ಮೈನಸ್ ಮಾಡಿರಿ. ತೋರಿಸ್ತೀನಿ ನೋಡಿರಿ ನಿಮಗೆ ಇನ್ನೂ ಅರ್ಥ ಆಗಲಾಗಿತ್ತಂದರೆ 5 ಮಾರ್ಕ್ ಕ್ವಶನ್ಸ್ ಎಷ್ಟು ಹೇಳಿದ್ದೀನಿ ನಾನು 1 2 3 3 3 4 5 ಕ್ವಶನ್ ಹೇಳಿದ್ದೆ. ಎಷ್ಟು ಬರೀಬೇಕು ನೀವು ಇದರಲ್ಲಿ 4 ಅಷ್ಟೇ ಬರೀಬೇಕು. ಇವು 5 ಕ್ವಶನ್ಸ್ಗಳು ಹೇಳಿದ್ರೆ ನಂದು ಎಷ್ಟಾಗಿತ್ತು ಅವಾಗ ಅಂದರೆ 77 ಆಗಿತ್ತು. ಹೌದಲ್ವಾ. ಸೊ ಈಗ 77ರಲ್ಲಿ 1 ತೆಗೀರಿ, ಯಾಕಂದ್ರೆ 4 ಅಷ್ಟೇ ಕನ್ಸಿಡರ್ ಮಾಡ್ತಾನೆ ಇಲ್ಲ 1 ತೆಗೀರಿ. ಎಷ್ಟಾಯ್ತು 72 ಮಾರ್ಕ್ ಆಯ್ತು ನೋಡಿರಿ. 72 ಮಾರ್ಕ್ ಆಯ್ತಲ್ಲ. 72 ಮಾರ್ಕ್ ಆಯ್ತಲ್ವಾ. ಎಸ್, ಇವಾಗ ಬರ್ತೀನಿ ನೋಡ್ರಿ ನಾನು ನೆಕ್ಸ್ಟ್ ಒನ್ ಏನು ಅಂತಂದರೆ ನಾನು ಏನು ಹೇಳಿದ್ದೀನಿ ಪ್ರತಿಯೊಂದು ಚಾಪ್ಟರ್ಲಿಂದು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ದೀನಿ. ಏನು MCQ ಫಿಲ್ ಇನ್ ದ ಬ್ಲ್ಯಾಂಕ್ ಅಷ್ಟೇ ಪ್ರತಿಯೊಂದು ಚಾಪ್ಟರ್ದು 40 ರಿಂದ 50 ಪ್ರಾಕ್ಟೀಸ್ ಮಾಡಿರಿ. 2 + 2 + 2 ಎಷ್ಟಾಯ್ತು ರೀ 6 ಆಯಿತು. +1 7 +1 8 8 ಎಷ್ಟಾಯಿತು 8 ಮಾರ್ಕ್ ಆಯ್ತಲ್ವಾ. 72 + 8 ಅಂದರೆ 80 ಮಾರ್ಕ್ ಆಯ್ತಲ್ವಾ. 80ಕ್ಕೆ 80 ಬರ್ತಾವಿಲ್ಲ. ಹ್ಯಾಂಗೆ ಬರ್ತಾವ ಅಂತ ಏನಿಲ್ಲ ನೀವು ಏನು ಸ್ಟಡಿ ಮಾಡಬೇಕು ಹೆಂಗೆ ಸ್ಟಡಿ ಮಾಡ್ಬೇಕಂತ ಏನಲ್ವಾ. ಎಷ್ಟು ಬಂತಿಲ್ಲ ನಿಮಗೆ 80ಕ್ಕೆ 80 ಮಾರ್ಕ್ ಬತ್ತು. ನಾ ಏನು ಹೇಳಿನ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಇದಕ್ಕೆ ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಕಮೆಂಟಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳ್ರಿ. ಓಕೆನಾ.
ಮತ್ತು ಸರ್ ಇದೊಂದು ಕ್ವಶನ್ ಬಿಡಿಸ್ರಿ ಅಂತ ಕೇಳಬೇಡ್ರಿ. ಇನ್ನು ಯಾರಾದರೂ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ರೆ ಅಂತಂದರೆ ಫಸ್ಟೇ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅದಾದ್ಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಏನು ಅಂತಂದರೆ ಕ್ವಶನ್ ಪೇಪರ್ ಈಸ್ ಈಸಿ ಆರ್ ಟಫ್. ಕ್ವಶನ್ ಪೇಪರ್ ಈಸಿ ಇರ್ತದೋ ಅಥವಾ ಟಫ್ ಇರ್ತದೆ ಅಂತ ಹೇಳ್ತೀನಿ ಅಂದಿನಲ್ವಾ. ಇವಾಗ ನಾನು ನಿಮಗೆಲ್ಲನೂ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇದ್ರ ಮೇಲೆ ನೀವು ಹೇಳ್ಬೋದು ಏನು ಅಂತಂದರೆ ಕ್ವಶನ್ ಪೇಪರ್ ಏನಾಗಿರ್ತದ, ಈಸಿ ಆಗಿರ್ತದ, ಯಾವುದೇ ರೀತಿಯಿಂದ ಟಫ್ ಇರಂಗಿಲ್ಲ. ನಿಮ್ಮ ತಲೆಯನ್ನು ತೆಗೆದುಬಿಡ್ರಿ, ಕ್ವಶನ್ ಪೇಪರ್ ಟಫ್ ಇರ್ತದ ಅನ್ನೋದು. ಕ್ವಶನ್ ಪೇಪರ್ ಈಸಿ ಇರ್ತದ, ಐ ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80 ಅನ್ರಿ. ಏನನ್ಬೇಕು? ಐ ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80. ನಾನು ಏನೂ ಓದೇ ಇಲ್ಲ ಸರ್, ಇವಾಗ ಓದ್ತಾ ಇದ್ದೆ ಅಂದ್ರೂ ನೀವು ಮಿನಿಮಮ್ 60 ಮಾರ್ಕ್ ತಗೋತೀರಿ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಏನೇನು ಓದಬೇಕಂತ. ಓಕೆ, ಸೊ 60 ಮಾರ್ಕ್ ಯಾವ ಥರ ತೊಗೋಬೋದು ಅಂತ ಹೇಳ್ತೀನಿ ನೋಡಿರಿ. 2 ಮಾರ್ಕಿನ ನೀವು ಕ್ವಶನ್ಸ್ಗಳು ಕವರ್ ಮಾಡಿದ್ರಿ ಅಂದರೆ 12 ಬರ್ತಾವೆ. 3 ಮಾರ್ಕಿನ ಕ್ವಶನ್ಸ್ಗಳು ಕವರ್ ಮಾಡಿದ್ರಿ ಅಂದರೆ 18 ಬರ್ತಾವೆ. ಮತ್ತು 5 ಮಾರ್ಕಿನ ಕ್ವಶನ್ಸ್ಗಳು ಕವರ್ ಮಾಡಿದ್ರೆ 20 ಬರ್ತಾವೆ. 6 ಪ್ಲಸ್ 4 ಮಾರ್ಕ್ ಕವರ್ ಮಾಡಿದ್ರೆ ನಮಗೆ 10 ಬರ್ತಾವೆ ರೀ. ಇವೆಲ್ಲ ಕೊಡಿಸಿದ್ರೆ ನಿಮಗೆ 60 ಮಾರ್ಕ್ ಆಯಿತು. ನೀವು MCQ ಓದೋದು ಅವಶ್ಯಕತೆನೇ ಇಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ನು ಓದೋದು ಅವಶ್ಯಕತೆನೇ ಇಲ್ಲ. ಇದಿಷ್ಟು ಪರ್ಫೆಕ್ಟ್ ಆದರೆ ನೀವು 2, 3, 5, 4 ಮಾರ್ಕಿಂದು ಅಂತಂದರೆ 60 ಮಾರ್ಕ್ ಬರ್ತಾವೆ. ಇಲ್ಲಿ ಯಾವುದಾದ್ರೂ ಸುಮ್ಮನೆ ಟಿಕ್ ಹಾಕಿದ್ರು ಸಹ ನಿಮಗೆ 1, 2, 3 ಎಷ್ಟೇ ಮಾರ್ಕ್ ಬಂದರೂ ಅದೇನಾಗುತ್ತೆ ನಿಮಗೆ 60 ಪ್ಲಸ್ ಮಾರ್ಕ್ ಬಂದೇ ಬರ್ತದ, ಹೌದಲ್ವಾ? ಸೊ ಯಾರು ಭಯಪಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ, ಯಾರು ಭಯಪಡಕ್ಕೆ ಹೋಗ್ಬೇಡ್ರಿ. ಕೂಲಾಗಿರಿ, ಬಟ್ ಕಂಟಿನ್ಯೂಸ್ ಸ್ಟಡಿ ಮಾಡಿರಿ, ಚೆನ್ನಾಗಿ ತಿನ್ನಿರಿ, ಚೆನ್ನಾಗಿ ಸ್ಟಡಿ ಮಾಡಿರಿ, ಚೆನ್ನಾಗಿ ರೆಸ್ಟ್ ಮಾಡಿರಿ. ಯಾರು ಅನಾವಶ್ಯಕ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಸೊ ಎಲ್ಲರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ. ಯಾರು ಯಾವುದೇ ಕಾರಣಕ್ಕೂ ಭಯ ಪಡ್ಲಕ್ಕೆ ಹೋಗಬೇಡ್ರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಎಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ. ಅಂದರೆ ಈ ಒಂದು ವಿಡಿಯೋ ನಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಆದಷ್ಟು ಬೇಗ ತಾವೆಲ್ಲ ನೋಡಬೇಕು, ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.